ಅಲ್ಲಿ ಕಬ್ಬು 50 ಟನ್ ಬೆಳೆಯುವಂತ ಕಬ್ಬು ಇವತ್ತು 20 ಟನ್ನಿಗೆ ಬಂತು. ಸಾಕಷ್ಟು ಕಾಯಿಪಲ್ಯಗಳು ಕೂಡ ಕಮ್ಮಿ ಆಗ್ಯಾವ. ಅದೇನ ಏನು ಬೆಳಿಬೇಕಂತೀವಲ್ಲ ಅಲ್ಲಿ ಸಾಕಷ್ಟು ಧೂಳು ಬೀಳತೈತಿ. ಆ ನೀರು ಯೋಗ್ಯವಲ್ಲ. ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಕೂಡ ಹೇಳ್ಯಾರು, ಈ ನೀರನ್ನು ಯಾರು ಕುಡಿಬೇಡ್ರಿ. ಸಾಕಷ್ಟು ನಮ್ಮ ರೈತರ ಅಲ್ಲಿ ಸಮಸ್ಯೆಯನ್ನು ಹೇಳ್ಕೊಳಕ್ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕೋದು, ಆ ಒಂದು ಕುಟುಂಬನ ಒಂದು ಅಂಜು ರೀತಿಯಲ್ಲಿ ಅದ್ರ ಮೇಲೆ FIR ಮಾಡಿಸಿ ಯಾರು ಆ ಫ್ಯಾಕ್ಟ್ರಿ ಸನಿಯಕ್ಕೆ ಬರ್ದಂಗೆ ಮಾಡಿದ್ರು. ಜನಾನ ಉಳಿಲಿಲ್ಲಪ್ಪ ಅಂದ್ರೆ ಈ ಫ್ಯಾಕ್ಟ್ರಿ ತೊಗೊಂಡು ಏನು ಮಾಡೋದು, ಈ ಸಿಮೆಂಟ್ ತೊಂದರೆ ಏನು ಮಾಡೋದು. ಬಾಗಲಕೋಟೆ ಡಿಸ್ಟಿಕಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುಮಾರು 20 ವರ್ಷದಿಂದ JK ಫ್ಯಾಕ್ಟ್ರಿಯ ಒಂದು ದುರಾಡಳಿತದಿಂದ ಸಾಕಷ್ಟು ಅಲ್ಲಿ ಭಾಗದ ರೈತರು 20 ವರ್ಷದಿಂದ ಒಂದು ಬೆಳೆ ಹಾನಿ ಇರ್ಬೋದು, ಸಾಕಷ್ಟು ಅಲ್ಲಿ ಬ್ಲಾಸ್ಟಿಂಗ್ ಇರ್ಬೋದು, ಅಲ್ಲಿ ಏನು ಸಮಸ್ಯೆಗಳು ಸಾಕಷ್ಟು ಅದಾವು. ಈಗಾಗಲೇ ಅಲ್ಲಿ ಬೆಳೆ ನೋಡ್ಬೇಕಾದ್ರೆ ಸಾಕಷ್ಟು ಕುಂಠಿತ ಆಗೈತಿ ಬೆಳೆ. ಅಲ್ಲಿ ಕಬ್ಬು 50 ಟನ್ ಬೆಳೆಯುವಂಥ ಕಬ್ಬು ಇವತ್ತು 20 ಟನ್ನಿಗೆ ಬಂತು. ಸಾಕಷ್ಟು ಕಾಯಿಪಲ್ಯಗಳು ಕೂಡ ಕಮ್ಮಿ ಆಗ್ಯಾವ. ಅದೇನು ಬೆಳಿಬೇಕಂತೀವಲ್ಲ ಅಲ್ಲಿ ಸಾಕಷ್ಟು ಧೂಳು ಬೀಳತೈತಿ. ಮತ್ತು ಮನೆಗಳು ಕೂಡ ಅಲ್ಲಿ ಎಲ್ಲ ಸೀಳಿಕೆ ಬಿಟ್ಟು ಆ ಮನೆ ಎಲ್ಲ ಬಿದ್ದಿದಂಥ ವ್ಯವಸ್ಥೆ ಕಾಣ್ತಾ ಇದೆ. ಸುಮಾರು ಏನು AFR ಅಂತೇಳಿ ಒಂದು ತ್ಯಾಜ್ಯ ವಸ್ತುವನ್ನು ತಂದು ಆ ಫ್ಯಾಕ್ಟ್ರಿಯಲ್ಲಿ ಸುಡ್ತಾರೆ. ಅದು ಎಷ್ಟು ಗಲೀಜವಾಗಿರ್ತೈತಿಪ್ಪ ಅಂದ್ರೆ ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ಕೆಟ್ಟ ವಾಸನೆ ಬರ್ತೈತಿ. ಅದನ್ನು ತಂದು ಸುಟ್ಟು ಅಲ್ಲಿ ವಾಯು ಮಾಲಿನ್ಯ ಎಲ್ಲ JK ಫ್ಯಾಕ್ಟ್ರಿಯವರು ಹಾಳು ಮಾಡ್ತಾ ಇದ್ದಾರೆ. ಈಗ ನಮ್ಮ ಮಕ್ಕಳೆಲ್ಲ ಒಂದು ವಾಸನೆ ಜಗ್ಗಿ ಸಾಕಷ್ಟು ಶ್ವಾಸಕೋಶ ಪ್ರಾಬ್ಲಮ್ ಬರ್ತಾ ಇದೆ. ಸಾಕಷ್ಟು ಅಲ್ಲಿ ಜನಾಂಗ ಒಂದು ಏನು ಈ ವಾಯು ಮಾಲಿನ್ಯ ಕೂಡ ಮಲ್ಯ ಆಗಿ ಹೋಗೈತಿ. ನೀರಿನ ನೋಡ್ಬೇಕಾದ್ರೆ ಸರ್ ಅಲ್ಲಿ ಏನ್ ಮಾಡ್ತಾರೆ, 30 ಫೂಟ್ ಬ್ಲಾಸ್ಟಿಂಗ್ ಮಾಡ್ತಾರೆ. 30 ಫೂಟ್ ಬ್ಲಾಸ್ಟಿಂಗ್ ಮಾಡಿದಾಗ ಅಲ್ಲಿ ಮದ್ದನ್ನು ತುಂಬಿ ಆ ಬ್ಲಾಸ್ಟ್ ಮಾಡೋದ್ರಿಂದ ಆ ನೀರಿನೊಳಗೆ ಅದೇನು ನೀರಿನ ಶೆಲಿ ಬರ್ತದಲ್ಲ ಅಲ್ಲೆಲ್ಲ ಅದು ಡೈವರ್ಟ್ ಆಗಿ ಅದ್ರೊಳಗೆ ಮಲಿನವಾಗಿ ಇಡೀ ಅಲ್ಲಿ ನೀರು ನೋಡ್ಬೋದು ನೀವು, ಎಲ್ಲ ನೀರೆಲ್ಲ ಕೆಟ್ಟ ಹೋಗಿತ್ತು. ಆ ನೀರು ಯೋಗ್ಯವಲ್ಲ. ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಕೂಡ ಹೇಳ್ಯಾರು, ಈ ನೀರನ್ನು ಯಾರು ಕುಡಿಬೇಡ್ರಿ, ಈ ನೀರು ಕುಡಿದ್ರಪ್ಪ ಅಂದ್ರೆ ಸಾವು ಖಚಿತ ಅಂತ ಹೇಳ್ಯಾರ. ಅದ್ರ ಕೂಡ DC ಅವ್ರಿಗೆ ಕೂಡ ಮನವಿಯನ್ನು ಕೊಟ್ಟಿವಿ, SC ಅವ್ರಿಗೂ ಮನವಿ ಕೊಟ್ಟಿವಿ, ತಹಶೀಲ್ದಾರ್ ಸರ್ ಕೂಡ ಮನವಿ ಕೊಟ್ಟಿವಿ. ಇಲ್ಲಿ ತನಕ ಕೂಡ ಸ್ಪಂದಿಸ್ತಾ ಇಲ್ಲ. ಸಾಕಷ್ಟು ಅಲ್ಲಿ ಇಷ್ಟೆಲ್ಲ ರೈತರಿಗೆ ತೊಂದರೆ ಆಗ್ತಾ ಇದೆ. ಈ ಜಿಲ್ಲಾಡಳಿತ ಎದಕ್ಕೆ ಕೆಲಸ ಮಾಡ್ತಾ ಇದೆ, ಈ ತಾಲೂಕಾ ಏನು ಕೆಲಸ ಮಾಡ್ತಾ ಇದೆ, SC ಅವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಮೊನ್ನೆ ದಿವಸ ಏನು 12 ದಿವಸ ಅಹೋರಾತ್ರಿ ಹೋರಾಟವನ್ನು ಮಾಡಿದ್ವಿ JK ಫ್ಯಾಕ್ಟ್ರಿಯಲ್ಲಿ. ಸಾಕಷ್ಟು ನಮ್ಮ ರೈತರ ಅಲ್ಲಿ ಸಮಸ್ಯೆಯನ್ನು ಹೇಳ್ಕೊಳಕ್ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕೋದು, ಆ ಒಂದು ಕುಟುಂಬನ ಒಂದು ಅಂಜು ರೀತಿಯಲ್ಲಿ ಅದ್ರ ಮೇಲೆ FIR ಮಾಡಿಸಿ ಯಾರು ಆ ಫ್ಯಾಕ್ಟ್ರಿ ಸನಿಯಕ್ಕೆ ಬರ್ದಂಗೆ ಮಾಡಿದ್ರು. ಹೀಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಏನು ಕೆಲಸ ಮಾಡಿದಪ್ಪ ಅಂದ್ರೆ ಅವ್ರ ಜೊತೆ ಕೂಡಿ ಇವತ್ತು ಅವರ ಬೆನ್ನಿಗೆ ನಿಂತ 12 ವರ್ಷ ಕೂಡ ಏನೂ ಅವ್ರು ಪರಿಹಾರ ಕೊಟ್ಟಿಲ್ಲ, ಆ ನೀರಿನ ವ್ಯವಸ್ಥೆ ಮಾಡಿಲ್ಲ, ಆ ಭಾಗಕ್ಕೆಲ್ಲ ಅನ್ಯಾಯ ಆಗ್ತೈತಿ. ಇವತ್ತು ನಾವು ಹೋಗಿದ್ದೀವಿ ಹೋರಾಟಕ್ಕೆ. 12 ದಿವಸ ಅಹೋರಾತ್ರಿ ಹೋರಾಟನ ಮಾಡಿ ಆದ್ರೂ ಕೂಡ ತಾತ್ಕಾಲಿಕ ಪರಿಹಾರ ಅಂತೇಳಿ ಪ್ರತಿ ಎಕರೆಗೆ 12,000 ಕೊಡ್ತೀವಿ ಅಂತ ಒಪ್ಕೊಂಡಾರ 1 ಕಿಲೋಮೀಟರ್ವರೆಗೆ. ಅದು ಯೋಗ್ಯವಾದಲ್ಲ. DC ಸಾಹೇಬರು 15 ದಿನದಲ್ಲಿ ಒಂದು ವರದಿಯನ್ನ ಒಂದು ಟೀಮನ್ನು ರಚನೆ ಮಾಡಿ ಜಿಲ್ಲಾಡಳಿತ ಏನು ಇವರು ಒಂದು ಇಲಾಖೆ ಇದಾವಲ್ಲ ಎಲ್ಲ ಇಲಾಖೆನ ಒಂದು ಕೂಡಿಸಿ ಅದು 15 ದಿನದಾಗ ಆ ರಿಪೋರ್ಟನ್ನು ತರ್ತೀವಿ, ವೈಜ್ಞಾನಿಕ ರಿಪೋರ್ಟನ್ನು ಕೊಡ್ತೀವಿ. ಆ ವೈಜ್ಞಾನಿಕ ರಿಪೋರ್ಟ್ ಬಂದ ತಕ್ಷಣ ಒಂದು ಯೋಗ್ಯವಾದ ಪರಿಹಾರ ಕೊಡ್ತೀವಿ ಅಂತ ಕೂಡ ಹೇಳಿದರು. ಈಗ ಸರ ಒಂದು ತಿಂಗಳಾಗಿ ಬಂದಲ್ರಿ, ಒಂದು ತಿಂಗಳಾಗಿ ಹೋದ್ ಕೂಡ ಅವರು ಕೂಡ ಜಿಲ್ಲಾಧಿಕಾರಿ ಕೂಡ ಈ ಒಂದು ಇದರಲ್ಲಿ ವಿಷಯದಲ್ಲಿ ವಿಫಲರಾಗ್ಯಾರ. ಈ ಫ್ಯಾಕ್ಟ್ರಿ ಅವರು ಎಕ್ಸ್ಟೆನ್ಷನ್ ಮಾಡ್ಯಾರ. ಫ್ಯಾಕ್ಟ್ರಿಯನ್ನ ವಾಡ ಮಾಡಿ ಉತ್ಪನ್ನನ ಜಾಸ್ತಿ ಮಾಡ್ಬೇಕಿದ್ರೆ 4 ಪಟ್ಟು ಮಾಡ್ಬೇಕಂತಿದ್ರು. ಈಗಾಗಲೇ ಇದನ್ನೇ ನಮಗ ಆ ದೌರ್ಜನ್ಯ ತಡ್ಕೊಳಕ್ ಆಗವಲ್ತು. ಇನ್ನು ಅದನ್ನು ಇನ್ನೊಂದು 4 ಪಟ್ಟು ಫ್ಯಾಕ್ಟ್ರಿಯನ್ನ ವಾಡ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಯಾರು ಉಳಿಯಂಗಿಲ್ಲ. ಜನಾನ ಉಳಿಲಿಲ್ಲಪ್ಪ ಅಂದ್ರೆ ಈ ಫ್ಯಾಕ್ಟ್ರಿ ತೊಗೊಂಡು ಏನ್ ಮಾಡೋದು, ಈ ಸಿಮೆಂಟ್ ತೊಂದರೆ ಏನ್ ಮಾಡೋದು. ಜನ ಉಳಿಬೇಕು, ಅದು ಸರಿಯಾದ ರೀತಿಯಲ್ಲಿ ಆ ಕೆಲಸವನ್ನ ಪೂರೈಸಬೇಕು. ಅದರ ಜವಾಬ್ದಾರಿ ಜಿಲ್ಲಾಡಳಿತ ಇರುತ್ತೆ. ಪರಶುರಾಮ್ ಚಿನ್ನಗುಣಿ ಸರ್, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು. ಈಗ DC ಅವರು ನಮಗೆ ಫ್ಯಾಕ್ಟ್ರಿ ಎಕ್ಸ್ಟೆನ್ಷನ್ ಬಗ್ಗೆ, ಆಮೇಲೆ AFR ಬಂದ್ ಮಾಡೋ ಬಗ್ಗೆ ನಾವು ಒಂದು ವಾರದೊಳಗೆ ಪರಿಶೀಲನೆ ಮಾಡಿ ಡಿಸಿಷನ್ ಹೇಳ್ತಂದಿದ್ರು. ಈ 1 ತಿಂಗಳಾದ್ರೂ ನಮಗೆ ಏನು ಡಿಸಿಷನ್ ಬಂದಿಲ್ರಿ ಇದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಈಗ ಡಿಸಿಷನ್ ಕೊಡ್ಬೇಕಂತ ಹೇಳಿ ಇದು ಮಾಡಿದೀವಿ. ಆಮೇಲೆ ಪಬ್ಲಿಕ್ ಹಿಯರಿಂಗ್ ಏನು ಕುತಂತ್ರವಾಗಿ ಮಾಡಿದಾರಲ್ಲ ಇವರು, ಅದ್ರದ್ದು ಎಲ್ಲರದು ಯಾರು ಬಂದಿದಾರಲ್ಲ ಎಂಪ್ಲಾಯ್ ಅಲ್ಲಿ ಏನು ಪಬ್ಲಿಕ್ ಸಭೆಗೆ ಬಂದವ್ರದ್ದು ಹೆಸರು, ಆಮೇಲೆ ಅವ್ರದ್ದು ಸಿಗ್ನೇಚರು, ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ಕೊಡು ಅಂತ ಹೇಳಿವಿ. ಯಾಕಂದ್ರೆ ಅವ್ರು ಫ್ಯಾಕ್ಟರಿಯನ್ನು ಕುಂಟಿಸಿ ಮಾಡಿದಾರೆ. ಸೊ ಇದು ಇಲ್ಲಿಗಲ್ ಆಗೈತೆ, ಅದು ಕಂಪ್ಲೀಟ್ ರದ್ದು ಮಾಡ್ಬೇಕಂತ ಒಂದು ಡಿಮ್ಯಾಂಡ್ ಇದೆ. ಅದು ಏನದ ಅಂದ್ರೆ ಅದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಲಿಕ್ಕೆ ವಿಜ್ಞಾನಿಗಳು, ಅಗ್ರಾನಮಿಸ್ಟ್ಗಳು, ಆಮೇಲೆ ಕೃಷಿ ಇಲಾಖೆಯವರು, ರೈತ ಮುಖಂಡರು ಸೇರಿಬಿಟ್ಟು ಒಂದು ಕಮಿಟಿ ಮಾಡಿದ್ದಾರೆ ಸರ್. ಆಲ್ರೆಡಿ ಒಂದು ಮೀಟಿಂಗ್ ಆಗಿದೆ. ಅದನ್ನ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿಬಿಟ್ಟು ಯಾವ ಕ್ರಾಪಿಗೆ ಎಷ್ಟು ಡ್ಯಾಮೇಜ್ ಆಗ್ತದೆ ಆ ಪ್ರಕಾರ ಪ್ರತಿ ವರ್ಷ ಆಯಾ ಕ್ರಾಪಿಗೆ ಅಡ್ವಾನ್ಸ್ ಆಗಿ ಏನೋ ಪರಿಹಾರ ಕೊಡ್ಬೇಕಂತೇಳಿ ಒಂದು ಡಿಸಿಷನ್ ಆಗೈತಿ. ಅದು ವರದಿ ಬರ್ಬೇಕಾದ್ರೆ ಟೈಮ್ ತಗೋತೈತಿ. ಸೊ ಅದನ್ನ ಇವರು ಅಲ್ಲಿ ಡ್ರ್ಯಾಗ್ ಮಾಡಬಾರ್ದು. ಏಪ್ರಿಲ್ 1ರಿಂದ ಅದ್ರಲ್ಲಿ ಲಾಗು ಆಗೋ ಮಾಡ್ಬೇಕಂತ ಅದು ಒಂದು ನಮ್ಮ ಡಿಮ್ಯಾಂಡ್ ಇದೆ. ಭಾಳ ಐತ್ರಿ. ಅವ್ರೇನು ಮ್ಯಾಪ್ ಮಾಡಿದಾರಲ್ಲ
ಈಗ ಅವ್ರು ಕೊಡ್ಲಿಕ್ಕೆ ಏನು ಮ್ಯಾಪ್ ಮಾಡಿದಾರಲ್ಲ ಅದು ಮ್ಯಾಪ್ ರಾಂಗ್ ಐತಿ. ನಾವು ಸರ್ವೇರ್ ಹಿಡ್ಕೊಂಡು ನಾವು ಇದನ್ನ ಮಾಡಿಸ್ತಾ ಇದೀವಿ. ಅವ್ರು ಅಮೌಂಟ್ ಹೋಗೋದು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ತಾವೇ ರೆಡಿ ಮಾಡಿ ಕೊಡ್ತಿದ್ದಾರೆ. ನಾವು ಸರ್ವೇರ್ ಹಿಡ್ಕೊಂಡು ನಾವು ಪ್ರೈವೇಟ್ ಆಗಿ ಮಾಡಕತ್ತೀವ್ರಿ. ಅದನ್ನ ತಹಸೀಲ್ದಾರ್ ಮೂಲಕ ನಾವು ಡಿಮ್ಯಾಂಡ್ ಇಟ್ಟು ಅದನ್ನ ಎಲ್ಲರಿಗೂ ಪರಿಹಾರ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ